ನವರು ಸಿ ಮತ್ತು ಡಿ ಭೂಮಿಯ ಸಮಸ್ಯೆಗೆ ದೊರೆಯುವ ಪರಿಹಾರ ಬಡವರ ಪರವಾಗಿ ಇರಬೇಕೇ ಹೊರತು ಉಳ್ಳವರ ಪರವಾಗಿ ಇರಬಾರದು. ಬಡವರನ್ನು ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಬಿಸಬಾರದೆಂದು ಒತ್ತಾಯಿಸಿದರು. ಅಕ್ರಮ ಸಕ್ರಮ ಸಮಿತಿ ಕೇವಲ ನಾಮಕಾವಸ್ಥೆಗಷ್ಟೇ ಇದ್ದು ಇದೊಂದು ರಾಜಕೀಯ ಸಮಿತಿಯಾಗಿದೆ. ಈ ಸಮಿತಿಯಡಿ ಎಷ್ಟು ಬಡವರಿಗೆ ನಿವೇಶನ ಹಂಚಿಕೆ ಮಾಡಲಾಗಿದೆ ಎಂಬ ಲೆಕ್ಕವನ್ನು ಮೊದಲು ನೀಡಬೇಕು. ತಹಶೀಲ್ದಾರರು ಸಮಿತಿಯ ಸಭೆ ನಡೆಸಿ ನಿವೇಶನ ರಹಿತರ ಅರ್ಜಿಯನ್ನು ವಿಲೇವಾರಿ ಮಾಡಬೇಕು ಎಂದರು. ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರು ಉಳುವವನೇ ಭೂಮಿಯ ಒಡೆಯ ನೀತಿಯನ್ನು ಜಾರಿ ಮಾಡಿದಂತೆ ಈಗಿನ ಸರ್ಕಾರ ಕೂಡ ಸಾಗುವಳಿ ಮಾಡುತ್ತಿರುವ ಭೂರಹಿತ ಬಡವರಿಗೆ ಭೂ ಮಂಜೂರಾತಿ ಮಾಡಲು ಒನ್ ಟೈಮ್ ಸೆಟಲ್ಮೆಂಟ್ ವ್ಯವಸ್ಥೆಯನ್ನು ಜಾರಿ ಮಾಡಬೇಕು. ನಿವೇಶನ ರಹಿತರ ಅರ್ಜಿಯನ್ನು ಸರ್ಕಾರ ಶೀಘ್ರ ಉಪಸ್ಕರಿಸದಿದ್ದಲ್ಲಿ ಸಮಿತಿ ವತಿಯಿಂದ ರಾಜ್ಯವ್ಯಾಪ್ತಿ ತೀವ್ರ ರೀತಿಯ ಹೋರಾಟವನ್ನು ರೂಪಿಸುವುದಾಗಿ ಎಚ್ಚರಿಕೆ ನೀಡಿದರು. ಈ ಭೌಗೋಳಿಕ ಪ್ರದೇಶದಲ್ಲಿ ಸರ್ಕಾರದ ಭೂಮಿಗಳು ಅತ್ಯಂತ ಯಥೇಚ್ಛವಾಗಿ ಇವತ್ತು ಸರ್ಕಾರದ ಜೊತೆ ಭೂಮಿ ಇದ್ರೂ ಕೂಡ ಆ ಭೂಮಿಗಳಿಗೆ ಒಂದಲ್ಲ ಒಂದು ರೀತಿಯ ನಿಬಂಧನೆಗಳನ್ನು ಹೇರಿ ಬಡವರಿಂದ ಆ ಭೂಮಿಯನ್ನು ಕಸಿದು ಉಳ್ಳವರಿಗೆ ಭೂಮಿಯನ್ನು ಪರಭಾರ ಮಾಡತಕ್ಕಂತಹ ಹೊಸ ಷಡ್ಯಂತ್ರಕ್ಕೆ ಇವತ್ತು ಸರ್ಕಾರ ಮುಂದಾಗಿರ್ತಕ್ಕಂಥದ್ದನ್ನು ನಾವು ಮನಗಂಡು ಇದು ತೀವ್ರ ಗತಿಯಲ್ಲಿ ಇವತ್ತು ಅದನ್ನು ನಾವು ಖಂಡಿಸ್ತಾ ಇದ್ದೇವೆ. ಸರ್ಕಾರ ಈಗಾಗಲೇ 50, 53, 57 ಅಡಿಯಲ್ಲಿ ಏನಿವತ್ತು ನಿವೇಶನ ರಹಿತರು ಇವತ್ತು ಭೂಮಿ ರಹಿತರು ಅರ್ಜಿಯನ್ನು ಕೊಟ್ಟು ಸಕ್ರಮಗೊಳಿಸಲಿಕ್ಕಿರ್ತಕ್ಕಂತಹ ಅರ್ಜಿಯನ್ನು ಕೊಟ್ಟಿದ್ರು ಕೂಡ ಇವತ್ತು ಕೂಡ ಅಕ್ರಮ ಸಕ್ರಮ ಸಮಿತಿ ರಚನೆಯಾಗಿ ಈಗಾಗಲೇ 8 ತಿಂಗಳಾದರೂ ಕೂಡ ಸಮಿತಿಯ ಸಭೆಗಳು ನಡೆಯಲಿದೆ. ಯಾವುದೇ ಅರ್ಜಿಗಳು ಕೂಡ ವಿಲೇವಾರಿ ಆಗದೇ ಇರತಕ್ಕಂಥ ಹಿನ್ನೆಲೆ ನೋಡಿದರೆ ಇದು ಕೇವಲ ಉಳ್ಳವರ ಪರವಾಗಿರ್ತಕ್ಕಂತಹ ಚಿಂತನೆಯೊಂದಿಗೆ ಸರ್ಕಾರ ಮುಂದಾಗ್ತಾ ಇದೆ ಹೇಳುವಂಥದ್ದು ಸ್ಪಷ್ಟವಾಗಿರ್ತಕ್ಕಂಥ ನಿದರ್ಶನ ಜಿಲ್ಲೆಯಲ್ಲಿ ಕಾಣ್ತಾ ಇದೆ. ರೈತರು ಬಹಳಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಾ ಇರತಕ್ಕಂತಹ ವಿಚಾರದಲ್ಲಿ ಈಗಾಗಲೇ CND ಲ್ಯಾಂಡ್ನ ವಿಚಾರದಲ್ಲೂ ಕೂಡ ಸರ್ಕಾರ ಅದನ್ನ ಅರಣ್ಯ ಇಲಾಖೆಗೆ ನಡುತೋಪು ಬೆಳೆಸಲಿಕ್ಕಿರ್ತಕ್ಕಂತಹ ಒಂದು ವ್ಯವಸ್ಥೆ ಅಡಿಯಲ್ಲಿ ನಾಳೆ ಯಾವುದೇ ಕಾರಣದಿಂದಲೂ ಅದನ್ನು ಹಿಂದಕ್ಕೆ ತೆಗೆಯುವಂತಹ ಒಂದು ನಿಯಮದ ಅಡಿಯಲ್ಲಿ ಇವತ್ತು ಅದನ್ನು ಹಸ್ತಾಂತರಿಸಿದ್ರು ಕೂಡ ಇವತ್ತು ಆ ಭೂಮಿಗಳಿಗೆ ಇವತ್ತು ಸೆಕ್ಷನ್ 4 ಅಡಿಯಲ್ಲಿ ಅರಣ್ಯ ಇಲಾಖೆ ಸರ್ವೆ ನೋಟಿಸ್ಗಳನ್ನು ಕೊಟ್ಟು ರೈತರಿಗೆ ತೊಂದರೆ ಮಾಡ್ತಾ ಇದೆ. ಅದು ಬಡ ರೈತರಿಗೆ ಅದರ ಉಪಯೋಗ ಆಗಬೇಕು ಹೊರತು ಅದನ್ನ ದುರುಪಯೋಗಪಡಿಸಿಕೊಂಡು ಉಳ್ಳವನು 30 ಎಕರೆ 40 ಎಕರೆ ಭೂಮಿಗಳನ್ನ ಇವತ್ತು ಗುತ್ತಿಗೆ ಆಧಾರದಲ್ಲಿ ಪಡಿಲಿಕ್ಕಿರ್ತಕ್ಕಂತಹ ಹೊಸ ಒಂದು ಆಲೋಚನೆಗಳು ಸರ್ಕಾರ ಮಾಡಿರ್ತಕ್ಕಂಥದ್ದು ಇಲ್ಲಿ ಬಡವರಿಗೆ ನಿವೇಶನ ರಹಿತರಿಗೆ ಮಾಡತಕ್ಕಂತಹ ಹಾಗೂ ಬಡವರಿಗೆ ಮಾಡತಕ್ಕಂತಹ ಬಹಳ ದೊಡ್ಡ ಘೋರ ಅನ್ಯಾಯ ಅಂತ ಹೇಳ್ಬೋದು. ಫಾರಂ ನಂಬರ್ 50, 53, 57, 94 ಸಿಗಳಲ್ಲಿ ಮತ್ತು ಅರಣ್ಯ ಹಕ್ಕು ಕಾಯ್ದೆಯಡಿ ಸಲ್ಲಿಕೆಯಾಗಿರುವ ಬಡವರ ಅರ್ಜಿಗಳನ್ನು ಉಳ್ಳವರ ಪ್ರಭಾವದಿಂದ ತಿರಸ್ಕರಿಸಲಾಗಿದೆ. ಆದಿವಾಸಿಗಳು, ಪರಿಶಿಷ್ಟರು ಹಾಗೂ ಬಡವರಿಗೆ ಹಂಚಿಕೆ ಮಾಡಲು ಭೂಮಿ ಇಲ್ಲ ಎಂದು ಹೇಳುವ ಸರ್ಕಾರ ಉಳ್ಳವರಿಗೆ ಗುತ್ತಿಗೆ ಆಧಾರದಲ್ಲಿ 25 ಎಕರೆವರೆಗೆ ಭೂಮಿಯನ್ನು ನೀಡಲು ಮುಂದಾಗಿರುವುದು ಖಂಡನೀಯ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸಮಿತಿಯ ಮತ್ತೊಬ್ಬ ಪ್ರಮುಖ DS ನಿರ್ವಾಣಪ್ಪ ಅವರು ಮಾತನಾಡಿ, ಉಳುವವನೇ ಭೂ ಒಡೆಯ ಎಂದು ಕಾನೂನು ಜಾರಿ ಮಾಡಿದ ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಅವರ ಜನ್ಮದಿನವನ್ನು ಅದ್ದೂರಿಯಾಗಿ ಆಚರಿಸುವ ಸರ್ಕಾರ ಬಡವರ ಪರವಾಗಿ ಅರಸು ಅವರ ಆದರ್ಶಗಳನ್ನು ಯಾಕೆ ಪಾಲಿಸುತ್ತಿಲ್ಲವೆಂದು ಪ್ರಶ್ನಿಸಿದರು. ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಎಲ್ಲಾ ಸರ್ಕಾರಗಳು ಅರಸು ಅವರ ಯೋಜನೆಯನ್ನು ಮುಂದುವರೆಸುವಲ್ಲಿ ವಿಫಲವಾಗಿವೆ. ಬೆವರು ಸುರಿಸಿ ದುಡಿಯುವ ಬಡವನಿಗೆ ಇಂದು ಭೂಮಿ ಮತ್ತು ಸೂರು ಇಲ್ಲವಾಗಿದೆ. ಸರ್ಕಾರಿ ಭೂಮಿ, ರಿಯಲ್ ಎಸ್ಟೇಟ್, ಕಾರ್ಪೊರೇಟ್ ಸಂಸ್ಥೆಗಳು ಮತ್ತು ಉಳ್ಳವರ ಪಾಲಾಗುತ್ತಿದೆ. ಯಾಕೆಂದರೆ ರಾಜಕೀಯ ಪಕ್ಷಗಳು ಬಡವರ ಪರವಾಗಿ ಧ್ವನಿ ಎತ್ತುತ್ತಿಲ್ಲ. ಜಿಲ್ಲೆಯಲ್ಲಿ ಸಾವಿರಾರು ಎಕರೆ ಪೈಸಾರಿ ಜಾಗವನ್ನು ಉಳ್ಳವರು ಒತ್ತುವರಿ ಮಾಡಿಕೊಂಡಿದ್ದಾರೆ. ಗುತ್ತಿಗೆ ಆಧಾರದಲ್ಲಿ ಭೂಮಿ ನೀಡುವ ಸರ್ಕಾರದ ಯೋಜನೆಯಡಿ ಜಿಲ್ಲೆಯಲ್ಲಿ 30,000 ಅರ್ಜಿಗಳು ಸಲ್ಲಿಕೆಯಾಗಿವೆ. ಬಡವರಿಗೆ ನೀಡಲು ಇಲ್ಲದ ಭೂಮಿ ಉಳ್ಳವರಿಗೆ ಹಂಚಿಕೆ ಮಾಡಲು ಎಲ್ಲಿಂದ ಬರುತ್ತದೆ ಎಂದು ಪ್ರಶ್ನಿಸಿದರು. ಸಮಿತಿಯ ಪ್ರಮುಖ ಕೆ ಮೋನಪ್ಪ ಅವರು ಮಾತನಾಡಿ, ಸರ್ಕಾರ ಶ್ರೀಮಂತರ ಪರವಾಗಿದೆ. ಬಡವರು ಜಾಗ ಕೇಳಿದರೆ ಇಲ್ಲ ಎಂದು ಹೇಳುವ ಸರ್ಕಾರ ಉಳ್ಳವರಿಗೆ ಗುತ್ತಿಗೆ ಆಧಾರದಲ್ಲಿ ಭೂಮಿ ನೀಡುತ್ತಿದೆ. ದೇಶದ ಶ್ರೀಮಂತರಿಗೆ ಮಾತ್ರ ಸ್ವಾತಂತ್ರ್ಯ ಬಂದಿದ್ದು ಬಡವರಿಗೆ ಸ್ವಾತಂತ್ರ್ಯ ಇಲ್ಲದಂತಾಗಿದೆ ಎಂದು ಟೀಕಿಸಿದರು. ರಾಷ್ಟ್ರೀಯ ಜನಗಣತಿ ಮತ್ತು ಜಾತಿ ಗಣತಿ ಮಾಡುವುದರಿಂದ ಬಡವರಿಗೆ ಯಾವುದೇ ಪ್ರಯೋಜನವಿಲ್ಲ. ಇದರ ಬದಲು ನಿವೇಶನ ರಹಿತರು ಹಾಗೂ ಸಂಕಷ್ಟದಲ್ಲಿರುವ ಬಡವರು ಎಷ್ಟೋ ಮಂದಿ ಇದ್ದಾರೆ ಎನ್ನುವ ಬಗ್ಗೆ ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರ ಸೂಚಿಸಬೇಕೆಂದು ಒತ್ತಾಯಿಸಿದರು. ಇವತ್ತು ಇಲ್ಲಿ ಕೊಡಗಿನಲ್ಲಿ ಕೊಡಗು ಮತ್ತು ಕರ್ನಾಟಕ ಸರ್ಕಾರ ಬಡವರ ಮತ್ತು ಶ್ರೀಮಂತರ ಮಧ್ಯದಲ್ಲಿ
ಒಂದು ಗೊಂದಲಗಳನ್ನು ಉಂಟು ಮಾಡಿ ಶ್ರೀಮಂತರ ಪರವಾಗಿರುವಂತಹ ಸರ್ಕಾರ ಇವತ್ತು ನಮ್ಮ ರಾಜ್ಯವನ್ನು ಆಳ್ತಿದೆ ಅನ್ನೋದನ್ನ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ಇವತ್ತು ಗೋಚರಿಸ್ತೀನಿ. ಅದಕ್ಕೆ ಉದಾಹರಣೆ ಅಂದ್ರೆ ಈಗ ಇಷ್ಟು ನಾವು ಮಾತಾಡಿದ ರೀತಿಯಲ್ಲಿ ಪೊನ್ನಾನ್ ಸರ್ ಅವರು ಈಗಾಗಲೇ 2,000 ಎಕರೆ 2,000 ಜನರಿಗೆ ನಿವೇಶನ ಕೊಟ್ಟಿಗೆ ಮುಂದಾಗಿರುವುದು ಸ್ವಾಗತಾರ್ಹ. ಆದರೆ ಮೊದಲನೇದಾಗಿ ಕೊಡಗಿನಲ್ಲಿ ಎಷ್ಟು ಬಡವರು ಇದ್ದಾರೆ ಅನ್ನೋದ್ರ ಬಗ್ಗೆ ಮೊದಲ ಹಂತದಲ್ಲಿ ಪಂಚಾಯತ್ ಲೆವೆಲ್ ಸಭೆ ಆಗಬೇಕು ಅಂತ. ಈಗ ನಮ್ಮ ಪ್ರಶ್ನೆ ಏನಂತಂದ್ರೆ, ಇವತ್ತು ಬಡವರಿಗೆ ಭಾರತ ಸಂವಿಧಾನದಲ್ಲಿ ಸಮಾನ ಹಕ್ಕು ಅಂದ್ರೆ ಏನು, ಸ್ವತಂತ್ರ ಅಂದ್ರೆ ಏನು? ಈ ಶ್ರೀಮಂತರಿಗೆ ಮಾತ್ರ ಸ್ವತಂತ್ರ ಬಂದಿದೆ, ಬಡವರಿಗೆ ಇವತ್ತು ಸ್ವತಂತ್ರ ಬರಲಿಲ್ಲ. ಇವತ್ತು ಬಡವರಿಗೆ ಸ್ವತಂತ್ರ ಬರಲಿಲ್ಲ ಅನ್ನೋದಕ್ಕೆ ಒಂದೇ ಕಾರಣ, ಪ್ರತಿಯೊಂದು ಇವತ್ತು ಎಲ್ಲಿ ಹಳ್ಳಿಗಳಲ್ಲಿ ಹೋಗಿರೋದು ಕೂಡ ಶ್ರೀಮಂತರ ಲೈನ್ ಮನೆಗಳಲ್ಲಿ ಎಷ್ಟು ಬಡವರು ಇದ್ದಾರೆ ಅನ್ನೋದಕ್ಕೆ ನಮಗೆ ಗೊತ್ತಾಗುತ್ತೆ. ಆ ಬಡವರಿಗೆ ಪ್ರತಿಯೊಬ್ಬರಿಗೂ ಕೂಡ ಕೇವಲ ಸ್ವತಂತ್ರ ಬಂದಿದೆ ಅಂದ್ರೆ ಓಟಿನ ಸ್ವತಂತ್ರ ಮಾತ್ರ. ಹೋರಾಟ ಸಮಿತಿಯ ಪ್ರಮುಖರಾದ ಎಚ್.ಸಿ. ಸಣ್ಣಪ್ಪ ಮಾತನಾಡಿದರು. 10,000ಕ್ಕಿಂತ ಹೆಚ್ಚು ಭೂಮಿ ಸಿ ಮತ್ತು ಡಿಲ್ಯಾಂಡ್ ಭೂಮಿ ಇದೆ. ಆದರೆ ಸರ್ಕಾರದ ಬಳಿ ಇದ್ರ ಬಗ್ಗೆ ಯಾವುದೇ ರೀತಿ ದಾಖಲೆಗಳಿಲ್ಲ. ಯಾಕಂತಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅದು 1920ರಲ್ಲಿ ಇಡೀ ಜಿಲ್ಲೆಯನ್ನ ಸರ್ವೆ ಮಾಡಿದ್ರು ಬಿಟ್ರೆ ಮತ್ತೆ ಯಾವತ್ತೂ ಕೂಡ ಸರ್ಕಾರ ಯಾರಿಗೆ ಎಷ್ಟೆಷ್ಟು ಭೂಮಿ ಇದೆ, ಎಷ್ಟು ಪೈಸೆಗಳಿದೆ, ಎಷ್ಟು ಸಿ ಮತ್ತು ಡಿಲ್ಯಾಂಡ್ ಭೂಮಿ ಇದೆ ಮತ್ತು ಇತರ ಭೂಮಿಗಳು ಎಷ್ಟಿದೆ ಅಂತ ಹೇಳ್ತಕ್ಕಂಥ ಮಾಹಿತಿಗಳು ಕೂಡ ಇಲ್ಲ. ಈ ಕಾರಣದಿಂದಾಗಿ ಯಾವುದೇ ಈ ಜಿಲ್ಲೆಗೆ ಬಂದಂಥ ಮಂತ್ರಿಗಳಿರ್ಬೋದು, ಈ ಜಿಲ್ಲೆಯ ಶಾಸಕರಿರ್ಬೋದು, ಇವ್ರನ್ನ ಕೇಳಿದ್ರೆ ಯಾರಿಗೂ ಕೂಡ ನಿವೇಶನ ಇಲ್ಲ, ನಿವೇಶನ ಕೊಡ್ಬೇಕಾದಂತ ಭೂಮಿ ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಮಾತ್ರ ಬಹಳ ಸುಲಭವಾಗಿ ಹೇಳ್ತಾರೆ. ಯಾಕಂತಂದ್ರೆ ಇವರ ಸರ್ಕಾರದಲ್ಲಿ ಒಂದು ಜಿಲ್ಲೆ ಅಂದಾಗ ಒಂದು ಜಿಲ್ಲೆಯಲ್ಲಿ ಎಷ್ಟು ನಿವೇಶನ ರೈತರಿದ್ದಾರೆ, ಎಷ್ಟು ಎಕರೆ ಭೂಮಿ ಒತ್ತುವರಿ ಇದೆ, ಎಷ್ಟು ಎಕರೆ ಭೂಮಿ ಫಾರೆಸ್ಟ್ ಇದೆ, ಎಷ್ಟು ಎಕರೆ ಭೂಮಿ ಏನು ಆ ಸಿ ಮತ್ತು ಡಿಲ್ಯಾಂಡ್ ಇದೆ ಭೂಮಿ, ಅಥವಾ ಸಿ ಮತ್ತು ಡಿಲ್ಯಾಂಡ್ ಭೂಮಿಯನ್ನ ಎಷ್ಟು ಮಟ್ಟಿಗೆ ಅದನ್ನು ನಾವು ಅಂಗೀಕರಿಸಿದ್ವಿ ಅಂತ ಹೇಳ್ತಕ್ಕಂಥ ಒಂದು ಸಣ್ಣ ಅಂಕಿಅಂಶಗಳು ಕೂಡ ಇವತ್ತು ಈ ಜಿಲ್ಲೆಯ ಯಾವ ಒಬ್ಬ ಅಧಿಕಾರಿಗಳಿಗೂ ಇಲ್ಲ. ಸುದ್ದಿಗೋಷ್ಠಿಯಲ್ಲಿ ಹೋರಾಟ ಸಮಿತಿಯ ಪ್ರಮುಖರಾದ ಪಿಎಸ್ ಸುರೇಶ್ ಹಾಗೂ ಮಹಮ್ಮದ್ ಆಲಿ ಉಪಸ್ಥಿತರಿದ್ದರು. ಟಿವಿ1 ನ್ಯೂಸ್ ಮಡಿಕೇರಿ. ವಿಪರೀತ ಗ್ಯಾಸ್ ಆಗ್ತಿದೆ ಅಥವಾ ಹಸಿವೆ